ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿ ಶೇಖರ್. ಇದು ನ್ಯೂಸ್ 360. ಇವತ್ತಿನ ನ್ಯೂಸ್ 360ಯಲ್ಲಿ ಮಧ್ಯಪ್ರಾಚ್ಯದ ದೇಶ ಸಿರಿಯಾದಲ್ಲಿ ಅಂತರ್ಯುದ್ಧ ತಾರಕಕ್ಕೇರಿತ್ತು. ಅದು ಈಗ ಅಂತ್ಯವಾಗಿದೆ. ಸಿರಿಯಾದ ಅಧ್ಯಕ್ಷನಾಗಿದ್ದ ಬಶರ್ ಅಲ್ ಅಸಾದ್ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಬಾಂಗ್ಲಾದೇಶ ಶ್ರೀಲಂಕಾದಲ್ಲಾದಂಗೆ ಸಿರಿಯಾದಲ್ಲೂ ದಂಗೆಯಾಗಿದೆ. ಸಿರಿಯಾ ಬಿಟ್ಟು ಸಿರಿಯಾದ ಅಧ್ಯಕ್ಷ 24 ವರ್ಷಗಳ ಕಾಲ ಸರ್ವಾಧಿಕಾರ ಮಾಡಿದ್ದಂತಹ ಅಧ್ಯಕ್ಷ ಸಿರಿಯಾ ಬಿಟ್ಟು ಈಗ ರಷ್ಯಾಗೆ ಹೋಗಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಇದಾದ ಬೆನ್ನಲ್ಲೇ ಸಿರಿಯಾದ ಮೇಲೆ ಇಸ್ರೇಲ್ ವಾಯು ದಾಳಿ ಮಾಡ್ತಾ ಇದೆ. ಹಾಗಿದ್ರೆ ಇಸ್ರೇಲ್ ಸಿರಿಯಾವನ್ನು ವಶಕ್ಕೆ ಪಡೆಯುತ್ತಾ? ಈಗಾಗಲೇ 10 ಕಿಲೋಮೀಟರ್ ದೂರದ ಪ್ರದೇಶವನ್ನು ಸಿರಿಯಾದ ಭೂಭಾಗವನ್ನು ಇಸ್ರೇಲ್ ವಶಕ್ಕೆ ಪಡೆದಿದೆ. ಅಟ್ ದ ಸೇಮ್ ಟೈಮ್ ಸಿರಿಯಾದ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಐಸಿಸ್ ವಶಕ್ಕೆ ಸಿರಿಯಾ ಹೋಗಬಾರದು ಅನ್ನುವ ಕಾರಣಕ್ಕೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಹಾಗಿದ್ರೆ ಸಿರಿಯಾದಲ್ಲಿ ಏನಾಗ್ತಾ ಇದೆ? ಸಿರಿಯಾದ ಭವಿಷ್ಯ ಏನು? ಮಧ್ಯಪ್ರಾಚ್ಯದ ದೇಶದಲ್ಲಿ ಮತ್ತೊಮ್ಮೆ ಐಸಿಸ್ ತಲೆ ಎತ್ತುವಂತೆ ಆಗುತ್ತಾ? ಜಗತ್ತಿನ 10ಕ್ಕೂ ದೇಶಗಳಲ್ಲಿ ಇವತ್ತಿಗೂ ಸರ್ವಾಧಿಕಾರಿಯ ಆಡಳಿತಗಳಿದ್ದಾವೆ. ಅಂಥದ್ದೇ ಮತ್ತೊಂದು ದೇಶವಾಗಿದ್ದಂತಹ ಸಿರಿಯಾದಲ್ಲಿ 24 ವರ್ಷಗಳ ಸರ್ವಾಧಿಕಾರಿ ಆಡಳಿತ ಅಂತ್ಯ ಆಗಿದೆ. ಬಶರ್ ಅಲ್ ಅಸಾದ್ ಅನ್ನುವ ಸರ್ವಾಧಿಕಾರಿ ಸಿರಿಯಾ ದೇಶವನ್ನು 2000 ಇಸವಿಯಿಂದ ಆಳ್ತಾ ಇದ್ದ. ಅವನ ಸರ್ವಾಧಿಕಾರ ಸಿರಿಯಾದ ಬಂಡುಕೋರರ ಹೋರಾಟಕ್ಕೆ ಅಂತ್ಯ ಆಗಿದೆ. ಶ್ರೀಲಂಕಾ, ಬಾಂಗ್ಲಾದೇಶದ ಮಾದರಿಯಲ್ಲೇ ಬಂಡುಕೋರರು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸರ್ವಾಧಿಕಾರಿ ಆಳ್ವಿಕೆಯನ್ನು ಅಂತ್ಯ ಮಾಡಿದ್ದಾರೆ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಅನ್ನ ಬಂಡುಕೋರರು ವಶಪಡಿಸಿಕೊಂಡಿದ್ದಾರೆ. ರಾಜಧಾನಿಗೆ ಬಂಡುಕೋರರು ದಾಳಿ ಮಾಡ್ತಿದ್ದಂತೆ ಅಧ್ಯಕ್ಷ ಬಶರ್ ಅಲ್ ಅಸಾದ್ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಸಿರಿಯಾ ಬಂಡುಕೋರರ ದಾಳಿಗೆ ಅಧ್ಯಕ್ಷ ಬಶರ್ ಅಲ್ ಅಸಾದ್ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಅಧಿಕಾರ ಹಸ್ತಾಂತರಕ್ಕೆ ಸಿರಿಯಾದ ಪ್ರಧಾನಮಂತ್ರಿ ಶಾಂತಿಯುತವಾಗಿ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಬಂಡುಕೋರರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾನೆ. ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಾದಂತೆ ಅಧ್ಯಕ್ಷನ ಬಂಗಲೆಗೆ ನುಗ್ಗಿ ಸಿಕ್ಕ ವಸ್ತುಗಳನ್ನು ಜನ ಲೂಟಿ ಮಾಡಿದ್ದಾರೆ. ಅಧ್ಯಕ್ಷನ ಅರಮನೆಗೆ ನುಗ್ಗಿ ಏನನ್ನೂ ಬಿಡದೆ ಎಲ್ಲವನ್ನೂ ಜನ ಹೊತ್ತೊಯ್ದಿದ್ದಾರೆ. ಸಿರಿಯಾದ ರಾಜಧಾನಿಯನ್ನ ಬಂಡುಕೋರರು ವಶಕ್ಕೆ ಪಡೆದಿದ್ದಾರೆ. ಹಯಾತ್ ತಹ್ರೀರ್ ಅಲ್ ಶಾಮ್ ಅನ್ನುವ ಉಗ್ರ ಸಂಘಟನೆ ಈ ಬಂಡುಕೋರರ ನೇತೃತ್ವವನ್ನು ವಹಿಸಿದೆ. ಅಂದ್ರೆ ಮತ್ತೆ ಸಿರಿಯಾ ಉಗ್ರರ ವಶಕ್ಕೆ ಸಿಕ್ಕಿದೆ. ಸರ್ವಾಧಿಕಾರಿಯ ಆಡಳಿತ ಅಂತ್ಯ ಆಯಿತು. ಈಗ ಸಿರಿಯಾವನ್ನ ಉಗ್ರರು ಆಳ್ತಾರೆ. ಹೇಗೆ ಅಫ್ಘಾನಿಸ್ತಾನವನ್ನ ತಾಲಿಬಾನ್ ನಾಯಕರು ವಶಕ್ಕೆ ಪಡೆದ್ರೋ ಅದೇ ಮಾದರಿಯಲ್ಲಿ ಇವತ್ತು ಸಿರಿಯಾದ ಬಂಡುಕೋರರು ಸಿರಿಯಾದ ಆಡಳಿತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಸಿರಿಯಾದ ಅಧ್ಯಕ್ಷನಾಗಿದ್ದಂತಹ ಬಶರ್ ಅಲ್ ಅಸಾದ್ ಡಮಾಸ್ಕಸ್ನಿಂದ ತನ್ನ ವಿಮಾನದ ಮೂಲಕ ರಷ್ಯಾಗೆ ಎಸ್ಕೇಪ್ ಆಗಿದ್ದಾನೆ. ಆತನಿಗೆ ರಷ್ಯಾ ರಾಜಾಶ್ರಯ ಕೊಟ್ಟಿದೆ. ಬಶರ್ ಅಲ್ ಅಸಾದ್ನ ತಂದೆ ಹಫೀಜ್ ಅಲ್ ಅಸಾದ್ನ ಸ್ಟ್ಯಾಚ್ಯೂವನ್ನು ಜನ ಬೀಳಿಸ್ತಿರುವಂತಹ ದೃಶ್ಯ. ಇದೇ ರೀತಿಯ ದೃಶ್ಯ 2004ರಲ್ಲಿ ಇರಾಕ್ನಲ್ಲಿ ನೋಡಿದ್ವಿ. ಇದೇ ರೀತಿಯ ದೃಶ್ಯಗಳನ್ನು ಕಳೆದ ವರ್ಷ ಶ್ರೀಲಂಕಾದಲ್ಲಿ ನೋಡಿದ್ವಿ. ಮತ್ತೆ ಬಾಂಗ್ಲಾದೇಶದಲ್ಲಿ ಈ ರೀತಿಯ ದೃಶ್ಯಗಳನ್ನು ನೋಡಿದ್ವಿ. ಈಗ ಸಿರಿಯಾದಲ್ಲಿ ಇದು ಅಧ್ಯಕ್ಷರ ಅರಮನೆಗೆ ನುಗ್ಗಿ ಸಿಕ್ಕ ವಸ್ತುಗಳನ್ನು ಜನ ಲೂಟಿ ಮಾಡಿದ್ದಾರೆ. ಎಲ್ಲವೂ ಐಷಾರಾಮದ ವಸ್ತುಗಳು. ಬಶರ್ ಅಲ್ ಅಸಾದ್ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಬಶರ್ ಅಲ್ ಅಸಾದ್ 24 ವರ್ಷಗಳಿಂದ ಸಿರಿಯಾವನ್ನ ಸರ್ವಾಧಿಕಾರದ ರೀತಿಯಲ್ಲಿ ಆಳ್ವಿಕೆ ಮಾಡ್ತದ್ದಂತಹ ವ್ಯಕ್ತಿ. ತನ್ನ ಯಾರದ್ದೇ ವಿರೋಧ ಬಂದರೂ ಆ ವಿರೋಧವನ್ನು ಮುಲಾಜಿಲ್ಲದೆ ಮಟ್ಟ ಹಾಕ್ತಿದ್ದಂತಹ ವ್ಯಕ್ತಿ. ಈತನಿಗೆ ರಷ್ಯಾ ಮತ್ತು ಇರಾನ್ ಬೆಂಬಲವಾಗಿ ನಿಲ್ತಾ ಇದ್ವು. ಅಮೆರಿಕ ಮತ್ತು ಅಮೆರಿಕದ ಮಿತ್ರ ಪಕ್ಷಗಳ ವಿರೋಧವನ್ನು ಕಟ್ಟಿಕೊಂಡಿದ್ದ. ಹಾಗಾಗಿ ಸಹಜವಾಗಿ ಈತನಿಗೆ ರಷ್ಯಾ ಮತ್ತು ಇರಾನ್ ಸ್ನೇಹಿತರಾಗಿದ್ದರು.
ಸಿರಿಯಾದಲ್ಲಿ ಇವರ ಸರ್ವಾಧಿಕಾರ 50 ವರ್ಷಗಳಿಂದ ಇತ್ತು. ಈತ 24 ವರ್ಷ, ಈತನ ತಂದೆ 29 ವರ್ಷ. 53 ವರ್ಷಗಳ ಕಾಲ ಅಸಾದ್ ಕುಟುಂಬದ ಹಿಡಿತದಲ್ಲಿತ್ತು. ಸಿರಿಯಾದಲ್ಲಿ ಹಫೀಜ್ ಅಲ್ ಅಸಾದ್ 1971ರಿಂದ 2000ನೇ ಇಸವಿಯವರೆಗೆ 29 ವರ್ಷ ಸರ್ವಾಧಿಕಾರ ಮಾಡಿದ್ದ. ಈಗ 2000ದಿಂದ 2024ರವರೆಗೆ ಈಗ ಬಶರ್ ಅಲ್ ಅಸಾದ್ ಸರ್ವಾಧಿಕಾರಿ ಮಾಡಿದ್ದ. ಸಿರಿಯಾ ಸುನ್ನಿ ಬಾಹುಳ್ಯದ ದೇಶ. ಮಧ್ಯಪ್ರಾಚ್ಯದ ಹಲವು ದೇಶಗಳಲ್ಲಿ ಸುನ್ನಿ ಮತ್ತು ಶಿಯಾದ ಕಾನ್ಫ್ಲಿಕ್ಟ್ ಇದೆ. ಇಸ್ಲಾಂನ 2 ಪ್ರಮುಖ ಪಂಗಡ ಸುನ್ನಿ ಮತ್ತು ಶಿಯಾ. ಯಾರು ಇಸ್ಲಾಂನ ಯಾವ ಪಂಗಡ ಸರ್ವಶ್ರೇಷ್ಠ ಅನ್ನುವ ವಿಷಯದಲ್ಲಿ ಸುನ್ನಿ ಮತ್ತು ಶಿಯಾ ಪಂಗಡಗಳ ಮಧ್ಯೆ ಸಂಘರ್ಷ ಇದೆ. ಇಡೀ ಜಗತ್ತು ಸುನ್ನಿ ಇಸ್ಲಾಂ ಆಗಬೇಕು ಅನ್ನೋದನ್ನು ಸುನ್ನಿ ಬಯಸ್ತಾರೆ. ಶಿಯಾ ಮುಸ್ಲಿಮರು ಇಡೀ ಜಗತ್ತು ಶಿಯಾ ಇಸ್ಲಾಂ ಆಗಬೇಕು ಅಂತ ಬಯಸ್ತಾರೆ. ಹಾಗಾಗಿ ಇವರ ಮಧ್ಯೆ ಸಂಘರ್ಷ ಇದೆ. ಸಿರಿಯಾದ ಜನಸಂಖ್ಯೆ 2,40,00,000. ಚಿಕ್ಕ ದೇಶ. ಅದರಲ್ಲಿ ಪ್ರಾಬಲ್ಯ ಬಹುಪಾಲು ಜನಸಂಖ್ಯೆ ಅಂದರೆ 74% ಜನಸಂಖ್ಯೆ ಸುನ್ನಿ ಪಂಗಡದವರು. ಶಿಯಾ 26. ಯಾಕೆ ಇಲ್ಲಿ ಸುನ್ನಿ ಮತ್ತು ಶಿಯಾ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಬಶರ್ ಅಲ್ ಅಸಾದ್ ಸಿರಿಯಾದ ಸರ್ವಾಧಿಕಾರಿ ಶಿಯಾಗೆ ಸೇರಿದವನು. ಹಾಗಾಗಿ ಆತನ ಆಡಳಿತದ ವಿರುದ್ಧ ಸುನ್ನಿಗಳಿಗೆ ಸಹಜವಾಗಿ ಆಕ್ರೋಶ ಇತ್ತು. ಎಷ್ಟೇ ಬಾರಿ ಈ ಅಸಾದ್ಗಳ ಸರ್ವಾಧಿಕಾರದ ವಿರುದ್ಧ ಹೋರಾಟ ನಡೆದಾಗ ಅದನ್ನು ಮುಲಾಜಿಲ್ಲದೆ ಮಟ್ಟ ಹಾಕಲಾಗಿತ್ತು. 2011ರಿಂದ ಸಿರಿಯಾದಲ್ಲಿ ದಂಗೆ ಶುರುವಾಗಿದ್ದು, ಸಿರಿಯಾದಲ್ಲಿ ದಂಗೆ ಶುರುವಾಗಿ ಅದು ಅಂತರ್ಯುದ್ಧವಾಗಿ ಬದಲಾಯಿತು. ಅರಬ್ ದೇಶಗಳಲ್ಲಿ 2011ರಲ್ಲಿ ಒಂದು ಹೋರಾಟ ಶುರುವಾಯಿತು. ಏನು ಅರಬ್ ದಂಗೆ? ಅದು ಈಜಿಪ್ಟ್, ಟ್ಯುನೇಷಿಯಾ ಮತ್ತು ಲಿಬಿಯಾಗಳಲ್ಲಿ ಅಲ್ಲಿನ ಸರ್ವಾಧಿಕಾರಿಗಳು ಮತ್ತು ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆಗಳು ಶುರುವಾದವು. ಅರಬ್ ಅಪ್ಸ್ಪ್ರಿಂಗ್ ಅಂತ ಕರೆದ್ರು ಅದನ್ನು. ಪ್ರಜಾಪ್ರಭುತ್ವ ಸ್ಥಾಪನೆಯಾಗಬೇಕು ಅಂತ ಹೋರಾಟಗಳು ನಡೆದವು ಅರಬ್ ದೇಶಗಳಲ್ಲಿ. ಮುಸ್ಲಿಮರು ದಂಗೆ ಎದ್ರು. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಶುರುವಾದಂತಹ ಹೋರಾಟ ಸಿರಿಯಾದಲ್ಲೂ ಶುರುವಾಯಿತು. ಬಶರ್ ಅಲ್ ಅಸಾದ್ ಸರ್ವಾಧಿಕಾರದ ವಿರುದ್ಧ ಆ ದೇಶದ ಜನ ದಂಗೆ ಎದ್ರು. ಆ ದಂಗೆ ಸರ್ಕಾರದ ವಿರುದ್ಧ ಜನ ಎದ್ದಂತಹ ದಂಗೆ ಅಂತರ್ಯುದ್ಧವಾಗಿ ಬದಲಾಯಿತು. ದಂಗೆ ಮತ್ತು ಅಂತರ್ಯುದ್ಧಕ್ಕೆ ವ್ಯತ್ಯಾಸ ಇದೆ. ದಂಗೆ ಅಂದರೆ ಸರ್ಕಾರದ ವಿರುದ್ಧ ಇಡೀ ದೇಶದ ಜನ ಒಟ್ಟುಗೂಡಿ ಹೋರಾಟ ಮಾಡೋದನ್ನು ದಂಗೆ ಅಂತ ಕರೀತಾರೆ. ಆದರೆ ಅದು ಅಂತರ್ಯುದ್ಧವಾಗಿ ಬದಲಾದರೆ ಏನಾಗುತ್ತೆ? ಅಧ್ಯಕ್ಷನ ಪರವಾಗಿ ಒಂದಷ್ಟು ಜನರ ಗುಂಪು, ಅಧ್ಯಕ್ಷನ ವಿರುದ್ಧವಾಗಿ ಒಂದಷ್ಟು ಜನರ ಗುಂಪು, ಸಂಘಟನೆಗಳು ಪರಸ್ಪರ ಬಡಿದಾಡೋದಕ್ಕೆ ಶುರುವಾದವು. ಹಾಗೆ 2011ರಿಂದ 2024ರವರೆಗೆ ನಿರಂತರವಾಗಿ ಸಿರಿಯಾ ಅಂತರ್ಯುದ್ಧಕ್ಕೆ ಬಲಿಯಾಯಿತು. ಬಶರ್ ಅಲ್ ಅಸಾದ್ ಪರ ಮತ್ತು ವಿರುದ್ಧ ಇರುವವರ ಮಧ್ಯೆ ನಡೆದಂತಹ ಅಂತರ್ಯುದ್ಧ. ರಷ್ಯಾ ಮತ್ತು ಇರಾನ್ನ ನೆರವಿನೊಂದಿಗೆ ಎಲ್ಲ ದಂಗೆಕೋರರನ್ನು ಕೂಡ ಅಸಾದ್ ಮಟ್ಟ ಹಾಕದ. ಆದರೆ ಈ ಹೋರಾಟ ಮತ್ತೆ ಶುರುವಾಗಿದ್ದು 2024ರ ನವೆಂಬರ್ 27ರಿಂದ. ಈ ಸಂದರ್ಭದಲ್ಲಿ ಬಂಡುಕೋರರಿಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಇದು ಅತ್ಯುತ್ತಮ ಅವಕಾಶ. ಯಾಕಂದರೆ ಸಿರಿಯಾದ ಅಧ್ಯಕ್ಷನಾಗಿದ್ದ ಬಶರ್ ಅಲ್ ಅಸಾದ್ನ 2 ಮಿತ್ರರು ತಮ್ಮದೇ ಆದ 2 ಕಾನ್ಫ್ಲಿಕ್ಟ್ಗಳಲ್ಲಿ, 2 ಸಂಘರ್ಷಗಳಲ್ಲಿ ಬ್ಯುಸಿಯಾಗಿದ್ದರು. ಒಂದು ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಉಕ್ರೇನನ್ನು ಎದುರಿಸೋದಕ್ಕೆ ಕಳೆದ 2 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಅವರದ್ದೇ ಆದ ಸಂಘರ್ಷದಲ್ಲಿದ್ದ ಬ್ಯುಸಿಯಾಗಿದ್ದಾರೆ. ಮತ್ತೊಂದು ಇರಾನ್ ಇಸ್ರೇಲ್ ವಿರುದ್ಧ ಸಂಘರ್ಷದ ಕಾರಣದಿಂದಾಗಿ ಇರಾನ್ಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡ್ರೆ ಸಾಕು ಅನ್ನುವಂತಹ ಸ್ಥಿತಿ ಇದೆ. ಹಾಗಾಗಿ ಈ ಬಾರಿ ರಷ್ಯಾ ಮತ್ತು ಇರಾನ್ ಅಷ್ಟಾಗಿ ಅಸಾದ್ ಸರ್ಕಾರವನ್ನು ಕಾಪಾಡೋದಕ್ಕೆ ಬರೋದಿಲ್ಲ ಅಂತ ಅಲ್ಲಿನ ಬಂಡುಕೋರರಿಗೆ ಗೊತ್ತಿತ್ತು. ಹಾಗಾಗಿ ಹೋರಾಟವನ್ನು ತೀವ್ರಗೊಳಿಸಿದ್ರು. ನವೆಂಬರ್ 27ರಿಂದ ಸಿರಿಯಾ ದಂಗೆಯ ನೇತೃತ್ವವನ್ನು ವಹಿಸಿದ್ಯಾರು? ತಹ್ರೀರ್ ಅಲ್ ಶಾಮ್ ಅನ್ನುವ ಸಂಘಟನೆ. ಇದು ಅಲ್ ಖೈದಾ ಉಗ್ರ ಸಂಘಟನೆಯ ಜೊತೆ ನೇರ ಸಂಪರ್ಕ ಇಟ್ಟುಕೊಂಡಿದ್ದಂತಹ ಸಂಘಟನೆ. 2011ರಿಂದಲೂ ಹೋರಾಟ ಮಾಡ್ತಾ ಇದ್ರು. ಆದರೆ 2018ರ ನಂತರ ಬಲ ಕಳೆದುಕೊಳ್ತು. ಬಲ ಕಳೆದುಕೊಳ್ಳೋದಕ್ಕೆ ಕಾರಣ ರಷ್ಯಾದ ವಾಯುದಾಳಿಗಳು. ಈಗ ನವೆಂಬರ್ 27ರ ನಂತರ ಬಂಡುಕೋರರು ಮತ್ತೆ ಹೋರಾಟ ಶುರು ಮಾಡಿದಾಗಲೂ ಕೂಡ
ರಷ್ಯಾ ವೈಮಾನಿಕ ದಾಳಿ ಮಾಡ್ತು, ಅವರನ್ನು ಮಟ್ಟ ಹಾಕುವ ಪ್ರಯತ್ನ ಮಾಡ್ತು. ರಷ್ಯಾದ ದಾಳಿಗೆ ಬಂಡುಕೋರರು ಮಣಿಯಲಿಲ್ಲ. ನಿರಂತರವಾಗಿ ಒಂದೊಂದೇ ನಗರಗಳನ್ನು ವಶಕ್ಕೆ ಪಡೆಯೋದಕ್ಕೆ ಶುರುವಾದರು. ಯಾವಾಗ 4-5 ನಗರಗಳನ್ನು ವಶಕ್ಕೆ ಪಡೆದ್ರು ಬಂಡುಕೋರರು, ಡೆಮಾಸ್ಕಸ್ ಸಿರಿಯಾದ ರಾಜಧಾನಿಯನ್ನು ವಶಕ್ಕೆ ಪಡೆಯೋದಕ್ಕೆ ಮುಂದಾದರು. ರಷ್ಯಾ ಮತ್ತು ಇರಾನ್ ಬಂಡುಕೋರರ ವಿರುದ್ಧವಾಗಿ ಹೋರಾಟ ಮಾಡೋದನ್ನು ಸ್ಟಾಪ್ ಮಾಡಿದ್ವು. ರಷ್ಯಾ ಮತ್ತು ಇರಾನ್ ಬಂಡುಕೋರರ ಪರವಾಗಿ ನಿಂತರೆ, ವಿರುದ್ಧವಾಗಿ ನಿಂತರೆ ರಷ್ಯಾದ ವಿರುದ್ಧ ಇರುವಂತಹ ಅಮೆರಿಕ, ಇಸ್ರೇಲ್, ಟರ್ಕಿ ಈ 3 ದೇಶಗಳು ಬಂಡುಕೋರರ ಪರವಾಗಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದ್ವು. ಈ 3 ದೇಶಗಳಿಗೆ ಸಿರಿಯಾದಲ್ಲಿ ಬಶರ್ ಅಲ್ ಅಸಾದ್ ಸರ್ಕಾರವನ್ನು ಉರುಳಿಸಬೇಕಿತ್ತು. 4 ಪ್ರಮುಖ ನಗರಗಳನ್ನು ವಶಕ್ಕೆ ಪಡೆದ ನಂತರ ಬಂಡುಕೋರರು ಈಗ ಡೆಮಾಸ್ಕಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಅಧ್ಯಕ್ಷ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಸಿರಿಯಾದಲ್ಲಿ ರಷ್ಯಾ ವರ್ಸಸ್ ಉಕ್ರೇನ್ ಅನ್ನುವಂತಹ, ರಷ್ಯಾ ವರ್ಸಸ್ ಅಮೆರಿಕ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಕೋಲ್ಡ್ ವಾರ್ನ ಕಾಲದಿಂದಲೂ ಅಮೆರಿಕ ಮತ್ತು ರಷ್ಯಾ ಯುದ್ಧ ಮಾಡ್ತಾ ಇರೋದು ಎಲ್ಲಿ? ನೇರವಾಗಿ ಅಮೆರಿಕ ಮತ್ತು ರಷ್ಯಾ ಈವರೆಗೂ ಯುದ್ಧ ಮಾಡಿಲ್ಲ. ಅವರು ಯುದ್ಧ ಮಾಡೋದು ಎಲ್ಲಿ? ಕೊರಿಯಾದಲ್ಲಿ. ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾ ಮಧ್ಯೆ ಯುದ್ಧ, ಅದು ಅಮೆರಿಕ ಮತ್ತು ರಷ್ಯಾ ವಿರುದ್ಧದ ಯುದ್ಧ. ಮತ್ತೊಂದು ವಿಯೆಟ್ನಾಂನಲ್ಲಿ ಸೌತ್ ವಿಯೆಟ್ನಾಂ, ನಾರ್ತ್ ವಿಯೆಟ್ನಾಂ ಮಧ್ಯೆ ಯುದ್ಧ, ಒಬ್ಬರ ಪರವಾಗಿ ಒಬ್ಬರು ನಿಂತ್ಕೊಂಡ್ರು. ಮತ್ತೆ ಅಮೆರಿಕ ವರ್ಸಸ್ ರಷ್ಯಾ. ಅಫ್ಘಾನಿಸ್ತಾನದಲ್ಲೂ ಅದೇ ಸ್ಥಿತಿ ಆಯಿತು. ಈಗ ಸಿರಿಯಾದಲ್ಲೂ ಕೂಡ ರಷ್ಯಾ ಮತ್ತು ಅಮೆರಿಕ ಯುದ್ಧ ಮಾಡ್ತಾ ಇದ್ದಾವೆ ಪರೋಕ್ಷವಾಗಿ. ಈಗ ರಷ್ಯಾ ತನ್ನದ್ದೇ ಸಂಘರ್ಷವನ್ನು ನೋಡ್ಕೊಳ್ಬೇಕು ಅಂತ ಬಶರ್ ಅಲ್ ಅಸಾದ್ ಸರ್ಕಾರವನ್ನು ರಕ್ಷಣೆ ಮಾಡುವುದಕ್ಕೆ ಆರಂಭದಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ ಆಮೇಲೆ ಕೈಚೆಲ್ಲಿ ಬಿಡ್ತು. ಈಗ ರಷ್ಯಾ ಸರ್ವಾಧಿಕಾರಿ ಬಶರ್ ಅಲ್ ಅಸಾದ್ಗೆ ರಾಜಾಶ್ರಯವನ್ನು ಕೊಟ್ಟಿದೆ. 1971ರಿಂದ ಸಿರಿಯಾದಲ್ಲಿ ಅಸಾದ್ ಕುಟುಂಬದ ಹಿಡಿತ ಇತ್ತು. 1971ರಲ್ಲಿ ದಂಗೆ ಎದ್ದು ಹಫೀಜ್ ಅಲ್ ಅಸಾದ್ ಸರ್ವಾಧಿಕಾರಿಯಾದ. ಈಗಿನ ಅಧ್ಯಕ್ಷ ಬಶರ್ ಅಲ್ ಅಸಾದ್ನ ತಂದೆ. ಆತ ಸರ್ವಾಧಿಕಾರಿಯಾಗುವ ಮುನ್ನ 1 ವರ್ಷ ಸಿರಿಯಾದ ಪ್ರಧಾನಿಯಾಗಿದ್ದ 1970ರಿಂದ 1971ರವರೆಗೆ. ಆಗ ಇದ್ದ ಅಧ್ಯಕ್ಷನ ವಿರುದ್ಧ ದಂಗೆ ಎದ್ದು ತಾನು ಅಧ್ಯಕ್ಷನಾದ. 29 ವರ್ಷಗಳ ಕಾಲ 1971ರಿಂದ 2000ರವರೆಗೆ ಸಿರಿಯಾದ ಅಧ್ಯಕ್ಷನಾಗಿದ್ದ ಹಫೀಜ್ ಅಲ್ ಅಸಾದ್. ಆತ ಸಾಯ್ತಾನೆ 2000ನೇ ಇಸವಿಯಲ್ಲಿ. ಹಫೀಜ್ ಅಲ್ ಅಸಾದ್ ಸಾವಿನ ನಂತರ ಆತನ ಮಗ ಬಶರ್ ಅಲ್ ಅಸಾದ್ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಬಶರ್ ಅಲ್ ಅಸಾದ್ ಅಧಿಕಾರ ವಹಿಸಿಕೊಂಡಾಗ ಆತನಿಗೆ 35 ವರ್ಷ. ಸಿರಿಯಾದ ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಅಧ್ಯಕ್ಷ ಆಗಬೇಕು ಅಂದರೆ 45 ವರ್ಷ ಆಗಿರಬೇಕು. ಈತನಿಗೆ 35 ವರ್ಷ ಅಷ್ಟೇ ಆಗಿರುತ್ತೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತೆ. ಹಾಗೆ ಅಧ್ಯಕ್ಷನಾದ ಬಶರ್ ಅಲ್ ಅಸಾದ್ 2000ರಿಂದ 2024ರವರೆಗೆ ಸಿರಿಯಾದ ಸರ್ವಾಧಿಕಾರಿಯಾಗಿ ಆಡಳಿತ ಮಾಡ್ದ. ಅಮೆರಿಕ ಮತ್ತು ಇಸ್ರೇಲ್ನ ವಿರೋಧ ಕಟ್ಕೊಂಡ. ರಷ್ಯಾ ಮತ್ತು ಇರಾನ್ನ ಪರವಾಗಿ ಉತ್ತಮ ಸಂಬಂಧವನ್ನು ಇಟ್ಕೊಂಡ. 2011ರಲ್ಲಿ ಅಂತರ್ಯುದ್ಧ ಆರಂಭವಾದಾಗ ಇದೇ ಇರಾನ್ ಮತ್ತು ರಷ್ಯಾ ಆತನ ಸರ್ಕಾರವನ್ನು ಉಳಿಸಿತ್ತು. ಬಂಡುಕೋರರನ್ನು ಮಟ್ಟ ಹಾಕಿದ್ರು. ಈಗ ಪರಿಸ್ಥಿತಿ ಬೇರೆಯಾಯಿತು. ಬಶರ್ ಅಲ್ ಅಸಾದ್ನ ಆಡಳಿತ ಅಂತ್ಯ ಆಯಿತು. ಈತನ ಆಡಳಿತ ಹೇಗಿತ್ತು? ಅತ್ಯಂತ ಕ್ರೂರ ಸರ್ವಾಧಿಕಾರಿ ಈತ. ಅಡಾಲ್ಫ್ ಹಿಟ್ಲರ್ನ ನಂತರ ಮತ್ತೊಬ್ಬ ಯಾರಾದರೂ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಅಂದರೆ ಅದು ಬಶರ್ ಅಲ್ ಅಸಾದ್. ಈತನ ಆಳ್ವಿಕೆಯಲ್ಲಿ ಎಷ್ಟು ಜನ ಬಲಿಯಾಗಿದ್ದು? 5 ಲಕ್ಷ ಸಿರಿಯಾ ಜನ ಬಲಿಯಾದರು. ಸಿರಿಯಾ ಅಂತರ್ಯುದ್ಧದಲ್ಲಿ ಒಟ್ಟಾರೆ 2011ರಿಂದ ಈವರೆಗೆ 5 ಲಕ್ಷ ಜನರ ಹತ್ಯೆಯಾಗಿದೆ. ಅಸಾದ್ ಪರ ಮತ್ತು ವಿರುದ್ಧದ ಗುಂಪುಗಳ ಮಧ್ಯೆ ಸಿರಿಯಾದಲ್ಲಿ ಅಂತರ್ಯುದ್ಧ ನಡೀತು. ಅದಕ್ಕೆ ಬಲಿಯಾದವರ ಸಂಖ್ಯೆ 5 ಲಕ್ಷ. ಸತ್ತವರು 5 ಲಕ್ಷ ಆದರೆ ನಿರಾಶ್ರಿತರಾದವರು ಎಷ್ಟು ಜನ? 1,40,00,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾದರು. ಅಲ್ಲಿನ ಜನಸಂಖ್ಯೆಯೇ 2.5 ಕೋಟಿ. ಅದರಲ್ಲಿ ಹೆಚ್ಚು ಕಡಿಮೆ 60ರಿಂದ 70% ಜನ ಮನೆ ಮಠಗಳನ್ನು ಕಳೆದುಕೊಂಡು ನಿರಾಶ್ರಿತರಾದರು, ಬೀದಿ ಪಾಲಾದರು. ಅಷ್ಟು ಜನ ಬೀದಿ ಪಾಲಾದರೂ ಈತ ಮಾತ್ರ ಅರಮನೆಯಲ್ಲಿ ಆರಾಮಾಗಿದ್ದ, ಅಧಿಕಾರವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. 2011ರಿಂದ ಈವರೆಗೆ 60 ಲಕ್ಷ ಜನ ಸಿರಿಯನ್ ಪ್ರಜೆಗಳು ದೇಶ ಬಿಟ್ಟು ಹೋಗಿದ್ದಾರೆ. ಎಲ್ಲೋದ್ರು ಈ 60 ಲಕ್ಷ ಜನ? ಅಕ್ಕಪಕ್ಕದ ಮುಸ್ಲಿಂ ದೇಶಗಳಿಗೆ ಹೋದ್ರಾ? ನೋ,
ಹೋಗಿದ್ದೆಲ್ಲವೂ ಯುರೋಪ್ಗೆ. ಅಕ್ಕಪಕ್ಕದ ಮುಸ್ಲಿಂ ದೇಶಗಳು ಸಿರಿಯನ್ ಪ್ರಜೆಗಳನ್ನು ಸೇರಿಸ್ಕೊಳ್ಳಿಲ್ಲ. ಎಲ್ಲರೂ ಸಮುದ್ರಗಳಲ್ಲಿ ಈಜ್ಕೊಂಡು ದೋಣಿಗಳ ಮೂಲಕ ಕದ್ದು ಯುರೋಪಿಯನ್ ದೇಶಗಳನ್ನು ಸೇರಿಕೊಂಡ್ರು. ಹಾಗೆ 60 ಲಕ್ಷ ಜನ ಸಿರಿಯಾದಿಂದ ಜೀವ ಉಳಿಸ್ಕೊಳ್ಳೋದಕ್ಕೆ ಯುರೋಪಿಯನ್ ದೇಶಗಳನ್ನು ಹೋದರು. ತನ್ನ ಸರ್ವಾಧಿಕಾರವನ್ನು ಯಾರು ವಿರೋಧಿಸ್ತಾರೆ ಅವರನ್ನು ಮುಲಾಜಿಲ್ಲದೆ ಅಸಾದ್ ಮುಗಿಸಿ ಹಾಕ್ತಾ ಇದ್ದ. 5 ಲಕ್ಷ ಜನರ ಹತ್ಯೆ ಹೀಗೆ ಅಂತರ್ಯುದ್ಧದಲ್ಲಾಯಿತು. ಈತ ಎಷ್ಟು ಕ್ರೂರಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಈತ ಒಂದು ಮಾನವ ಕಸಾಯಿಖಾನೆಯನ್ನು ಮಾಡಿಕೊಂಡಿದ್ದ. ಸಿರಿಯಾದ ರಾಜಧಾನಿ ಡೆಮಾಸ್ಕಸ್ನ ಹೊರವಲಯದಲ್ಲಿ ಒಂದು ಜೈಲಿದೆ. ಇದೇ ಜೈಲು ಸೆಡ್ನಾಯ ಅಂತ ಈ ಜೈಲಿನ ಹೆಸರು. ಇಲ್ಲಿ ಆತ ತನ್ನ ವಿರೋಧಿಗಳನ್ನು ಹತ್ಯೆ ಮಾಡಿಸ್ತಿದ್ದ. ಬಶರ್ ಅಲ್ ಅಸಾದ್ ಸೆಡ್ನಾಯ ಜೈಲಿನಲ್ಲಿ 2011ರಿಂದ 2015ರವರೆಗೆ 13,000 ಜನರನ್ನು ನೇಣಿಗೇರಿಸಲಾಗಿತ್ತು. ಕೇವಲ 4 ವರ್ಷದ ಅವಧಿಯಲ್ಲಿ 2011ರಿಂದ 2021ರವರೆಗೆ 10 ವರ್ಷದಲ್ಲಿ 30,000 ಜನರನ್ನು ಇದೊಂದೇ ಜೈಲಿನಲ್ಲಿ ಹತ್ಯೆ ಮಾಡಲಾಯಿತು. ರಾಜಕೀಯ ವಿರೋಧಿಗಳನ್ನು ಬಂಧಿಸಿ ಕಿರುಕುಳ ಕೊಟ್ಟು ಸಾಮೂಹಿಕವಾಗಿ ಅವರೆಲ್ಲರನ್ನೂ ನೇಣಿಗೇರಿಸಲಾಗ್ತಾ ಇತ್ತು. ಅತ್ಯಂತ ಕ್ರೂರವಾದಂತಹ ಹಿಂಸೆ ಕೊಟ್ಟು ನೇಣಿಗೇರಿಸ್ತಾ ಇದ್ದ. 30,000 ಜನ 2021ರವರೆಗಿನ ಅಂಕಿಅಂಶದ ಪ್ರಕಾರ ಆತ ಈ ಜೈಲಿನಲ್ಲಿ ಹಿಂಸೆ ಕೊಟ್ಟು ಹತ್ಯೆ ಮಾಡಿದಂತಹ ಜನರ ಲೆಕ್ಕ. ಇಂತಹ ಸರ್ವಾಧಿಕಾರಿಯ ಅಧಿಕಾರ ಅಂತ್ಯ ಆಗಿದೆ. ಆತ ಈಗ ರಷ್ಯಾದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾನೆ. ಸಿರಿಯಾದಲ್ಲಿ ಸರ್ವಾಧಿಕಾರಿಯ ಸರ್ಕಾರದ ಯುಗಾಂತ್ಯ ಆದ ನಂತರ ಈಗ ಇಸ್ರೇಲ್ ದಾಳಿ ಮಾಡ್ತಾ ಇದೆಯಾ ಸಿರಿಯಾ ಮೇಲೆ. ಇಸ್ರೇಲ್ ಡೆಮಾಸ್ಕಸ್ನ ಭದ್ರತಾ ಸಂಕೀರ್ಣವನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ರಾಸಾಯನಿಕ ಅಸ್ತ್ರಗಳು ಶತ್ರುಗಳ ಕೈಗೆ ಸಿಗಬಾರದು ಅಂತ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಅಸಾದ್ ಸರ್ಕಾರ ಇದ್ದಾಗ ಸಿರಿಯಾದಲ್ಲಿ ಹಲವು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಕೊಂಡಿದ್ದ. ಅಂತಹ ಸಂಗ್ರಹಣಾಗಾರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಸಿರಿಯಾದ ಗುಪ್ತಚರ ಸಂಸ್ಥೆಯ ಮೇಲೆ ದಾಳಿಯಾಗಿದೆ. ಸೇನೆಯ ಕೇಂದ್ರ ಕಚೇರಿ ಮೇಲೆ ದಾಳಿಯಾಗಿದೆ. ಕಸ್ಟಮ್ಸ್ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ನ ವಿಜ್ಞಾನಿಗಳು ಎಲ್ಲೆಲ್ಲಿ ಸಿರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರೋ ಅಂತಹ ಜಾಗಗಳನ್ನು ಕೂಡ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ಗಡಿಯಿಂದ ಸಿರಿಯಾದ 10 ಕಿಲೋಮೀಟರ್ ಭೂಪ್ರದೇಶವನ್ನು ಇಸ್ರೇಲ್ ವಶಕ್ಕೆ ಪಡೆದಿದೆ. ಇಸ್ರೇಲ್ನ ಉತ್ತರಕ್ಕೆ ಗೋಲನ್ ಹೈಟ್ಸ್ ಅನ್ನುವಂತಹ ಜಾಗ ಬರುತ್ತೆ. ಆ ಜಾಗವನ್ನು 1965ರಲ್ಲಿ ಇಸ್ರೇಲ್ ಸಿರಿಯಾದಿಂದ ವಶಕ್ಕೆ ಪಡೆದಿತ್ತು. ಈಗ ಆ ಗೋಲನ್ ಹೈಟ್ಸಿಂದ 10 ಕಿಲೋಮೀಟರ್ ಮುಂದೆ ಹೋಗಿ ಇಡೀ ಭೂಮಿಯನ್ನು ಆಕ್ರಮಣ ಮಾಡಿಕೊಂಡಿದೆ. 10 ಕಿಲೋಮೀಟರ್ ಸಿರಿಯಾದ ಭೂಮಿಯನ್ನು ಇಸ್ರೇಲ್ ಆಕ್ರಮಣ ಮಾಡಿದೆ ಅಂದರೆ ಈಗ ಇನ್ನಷ್ಟು ಭೂಮಿಯನ್ನು ಆಕ್ರಮಣ ಮಾಡಿಕೊಂಡು ಇಡೀ ಸಿರಿಯಾವನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನು ಇಸ್ರೇಲ್ ಮಾಡುತ್ತಾ. ಈಗಾಗಲೇ ಗಾಜಾ ಮತ್ತು ಲೆಬನಾನ್ ವಿರುದ್ಧ ಇಸ್ರೇಲ್ ಯುದ್ಧ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಿರಿಯಾದಲ್ಲಿ ಸರ್ಕಾರವೇ ಪತನ ಆಗಿದೆ. ಈ ಸಂದರ್ಭವನ್ನು ಬಳಸಿಕೊಂಡು ಇಸ್ರೇಲ್ ತನ್ನ ಭೂಮಿಯನ್ನು ವಿಸ್ತರಣೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಬಶರ್ ಅಲ್ ಅಸಾದ್ ಸೇನೆಯ ವಶದಲ್ಲಿದ್ದ ಶಸ್ತ್ರಾಸ್ತ್ರಗಳು ಬಂಡುಕೋರರಿಗೆ ಸಿಗಬಾರದು ಅಂತ ಇಸ್ರೇಲ್ ಸಿರಿಯಾದ ಮೇಲೆ ನಿರಂತರವಾದ ದಾಳಿ ಮಾಡ್ತಾ ಇದೆ. 10 ಕಿಲೋಮೀಟರ್ ಭೂಭಾಗವನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನಷ್ಟು ಕಿಲೋಮೀಟರ್ಗಳ ಜಾಗವನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಸಿರಿಯಾದ ಹಿಡಿತ ಉಗ್ರ ಸಂಘಟನೆಗಳ ಕೈಗೆ ಸಿಕ್ಕಿಬಿಡುತ್ತೆ ಅನ್ನುವ ಆತಂಕ ಅಮೆರಿಕಕ್ಕಿದೆ. 75 ಸ್ಥಳಗಳ ಮೇಲೆ ಅಮೆರಿಕ ವಾಯುದಾಳಿ ಮಾಡಿದೆ. ಐಸಿಸ್ ಹಿಡಿತದಲ್ಲಿರುವಂತಹ ಸ್ಥಳಗಳ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಲಾಗಿದೆ. ಇದು ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುತ್ತೆ. ಆನಂತರ ಸಿರಿಯಾದಲ್ಲೊಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸಾಧ್ಯತೆ ಇದೆ. ಹೇಗೆ ಅಫ್ಘಾನಿಸ್ತಾನದಲ್ಲಿ ಉಗ್ರರೇ ಸೇರಿಕೊಂಡು ಒಂದು ತಾಲಿಬಾನ್ ಸರ್ಕಾರ ಮಾಡಿದ್ರಲ್ಲ, ಅದೇ ರೀತಿಯದಲ್ಲಿ ಸಿರಿಯಾದಲ್ಲೂ ಕೂಡ ಉಗ್ರರ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಈಗ ಒಂದು ಬ್ರೇಕ್ನ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.